ರೀಸೆಂಟ್ ಆಗಿ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ಪ್ರೂಫ್ ಏನಿದೆ ನಿಮ್ ಕಣ್ಣ ಮುಂದೆನೇ ಇದೆ. ರೀಸೆಂಟ್ ಡಿಲೀಟೆಡ್ ಐಟಮ್ಸ್ ಅಂದ್ರೆ ಆಲ್ರೆಡಿ ಈ ಕಾಲ್ ರೆಕಾರ್ಡಿಂಗ್ಸ್ ಏನಿದೆ ಡಿಲೀಟ್ ಆಗಿದೆ. ಆ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ನಾನು ಇಲ್ಲಿ ಬ್ಯಾಕಪ್ ನ ತೆಗೆದಿದ್ದೀನಿ. ಇನ್ನು ಇದರ ಡಿಲೀಟ್ ಆಗಿರೋ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು. ಆಲ್ಮೋಸ್ಟ್ ಈ ಕಾಲ್ ರೆಕಾರ್ಡಿಂಗ್ ಡಿಲೀಟ್ ಆಗಿ 22 ದಿವಸ ಆಗಿದೆ. ಇಲ್ಲಿ ಡೇಟ್ ಕೂಡ ತೋರಿಸ್ತಾ ಇದೆ, ಅಂದ್ರೆ ಫೆಬ್ರವರಿ 9ನೇ ತಾರೀಕು ತೋರಿಸ್ತಾ ಇದೆ. ಅದರ ಟೈಮಿಂಗ್ ತೋರಿಸ್ತಾ ಇದೆ. ಮತ್ತೆ ಅಷ್ಟೇ ಅಲ್ಲ, ಇನ್ನು ಇಲ್ಲಿ 22 ದಿವಸ ಅಂತ ತೋರಿಸ್ತಾ ಇದೆ. ಇನ್ನು ಈ ಕಾಲ್ ರೆಕಾರ್ಡಿಂಗ್ ಡೇಟ್ ಆಗಿ 22 ದಿವಸ ಆಗಿದೆ. ಯಾವುದೇ ಅಂತ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೆ ನಿಮ್ ಫೋನ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಬ್ಯಾಕಪ್ ನ ತೆಗಿಬಹುದು. ಈ ಕಾಲ್ ರೆಕಾರ್ಡಿಂಗ್ ನ ಬ್ಯಾಕಪ್ ತೆಗಿಬೇಕಾದ್ರೆ ನಿಮ್ ಫೋನ್ ಅಲ್ಲಿ ಯಾವುದೇ ಅಂತ ಅಪ್ಲಿಕೇಶನ್ ಅಥವಾ ಇಮೇಲ್ ಐಡಿ ಅವಶ್ಯಕತೆ ಬೀಳೋದಿಲ್ಲ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಬ್ಯಾಕಪ್ ನ ತೆಗಿಬಹುದು. ನಿಮ್ಗೆ ಅನಿಸಬಹುದು ಈ ಅಪ್ಲಿಕೇಶನ್ ಹೆಸರೇನು, ಯಾವ ತರ ನಾವು ಇಲ್ಲಿ ಬ್ಯಾಕಪ್ ನ ತೆಗಿಬಹುದು, ಇದರ ಪ್ರೊಸೆಸ್ ಯಾವ ತರ ಇದೆ ಅಂತ ನಿಮಗೆ ಅನಿಸಬಹುದು. ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಿದೆ ಬಹಳ ಇಂಪಾರ್ಟೆಂಟ್ ಇದೆ. ಮೋಸ್ಟ್ಲಿ ನಿಮಗೆ ಗೊತ್ತಿದ್ರೆ ವ್ಯಾಲ್ಯೂ ಅಂದ್ರೆ ಯಾವಾಗ ಕಾಲ್ ರೆಕಾರ್ಡಿಂಗ್ ಡಿಲೀಟ್ ಆಗುತ್ತೆ ಆ ಟೈಮಲ್ಲಿ ನಾವು ಸಾಕಷ್ಟು ಬಾರಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀವಿ. ಅಂದ್ರೆ ನಾವು ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ನ ತೆಗೆಯೋದು ಹೇಗೆ, ಪರ್ಮನೆಂಟ್ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ನ ತೆಗೆಯೋದು ಹೇಗೆ